ವಾಟ್ ಐ ಸೇ ಓಕೆ Sir, ನೋ ನಮಸ್ಕಾರ. ಓ ಆರ್ಯ ಸರ್ ವೇಟ್ ಮಿನಿಟ್ ಬಾಸ್ ಬರೋಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡ್ಬೇಕು ಓಕೆ ಹೈಟು ಆಗಿದ್ದೀರಾ ವಾಯ್ಸು ಆಗಿದೆ ಚಿಕ್ಕ ವಯಸ್ಸಲ್ಲಿ ನೀವು ಪ್ಲಾನ್ ಕುಡಿತಾ ಇದ್ರಾ ಇಲ್ಲ ಸರ್ ಬೂಸ್ಟ್ ಬೂಸ್ಟ್ ಕುಡ್ದಿದ್ದಕ್ಕೆ ನಿಮ್ಮ ವಾಯ್ಸು ಗಂಟೆ ಸಾಲ ಥರ ಇದೆ ನಮ್ಮ ವಾಯ್ಸು ಬೇಡ ಬಿಡಿ ಈಗ ನಿಮ್ಮ ಬಾಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರೆ ಹೇಗೆ? ನೋ ನಮ್ಮ ಬಾಸ್ ಯಾವಾಗಲೂ ಕರೆಕ್ಟ್ ಟೈಮ್ಗೆ ಬರ್ತಾರೆ ನೀವು ಒಂದು 5 ನಿಮಿಷ ಅರ್ಲಿ ಬಂದಿದ್ದೀರ ಅಷ್ಟೇ ಮೈ ಬಾಸ್ ಇಸ್ ಆಲ್ವೇಸ್ ಆನ್ ಟೈಮ್ ಇಷ್ಟೊತ್ತಿಗೆ ಅವರು ನಮ್ಮ ಆಫೀಸು ಪಾರ್ಕಿಂಗಲ್ಲಿ ಇರ್ತಾರೆ ನಮ್ಮ ಬಾಸ್ ಸ್ಟೈಲ್ ಆಗಿ ಸ್ಮಾರ್ಟ್ ಆಗಿ ಗಾಡಿಯಿಂದ ಇಳ್ಕೊಂಡ್ ಬರ್ತಾ ಇದ್ರೆ ಬಾಯಲ್ಲಿ ಸಿಗಾರು ಹಂಗೆ ಸ್ಟೈಲ್ ಆಗಿ ಒಂದು 5 ಸ್ಪೀಡ್ ವಾಕು ನಮ್ಮ ಬಾಸ್ ವಾಕಿಂಗ್ ಸ್ಟೈಲ್ನ ನೋಡಿ ಅಕ್ಕಪಕ್ಕದಲ್ಲಿರೋ ಹುಡುಗಿರೆಲ್ಲ ಫ್ಲಾಟ್ ಗಂಟೆ ಹೊಡೆದಂಗೆ ಬಂದಿರ್ತಾರೆ ಇವನೆಲ್ಲೋದ ಹಾ ಅಷ್ಟು ಬೇಗ ಅಲ್ಲಿ ಇವ ಯಾವಾಗ ಬಂದ ಅಷ್ಟು ಬೇಗ ಸರ್ ಗುಡ್ ಮಾರ್ನಿಂಗ್ ಸರ್ ನೀವು ಬಂದಿರೋ ನಂಗೆ ಗೊತ್ತಾಗಲಿಲ್ಲ ಸರ್ ಸಾರಿ ಸರ್ ನಾನು ಬಂದು 3 ನಿಮಿಷ ಆಯ್ತು ಇನ್ನೂ ಬಿಲ್ಡಪ್ ಕೊಡ್ತಾ ಇದ್ಯಾ ಗೆಟ್ ಔಟ್ ಸಾರಿ ಸರ್ ಸರ್ ನಾನು ಆರ್ಯ ಅಂತ. ಐ ಆಮ್ ಚಕ್ರವರ್ತಿ ಐ ಆಮ್ ಯೋರ್ ಎಫ್ ಅಂದ್ರೆ ಎಫ್ ಅಂದರೆ ಫ್ರೆಂಡ್ ಟ್ರೀಟ್ ಮಿ ಆಸ್ ಯುವರ್ ಫ್ರೆಂಡ್ ಮ್ಯಾನ್ ಐ ಲೈಕ್ ಎಫ್ ವೆರಿ ಮಚ್ ಇನ್ ಮೈ ಲೈಫ್ ತುಂಬ ಜನ ನಿನ್ನಂಥ ಯುವಕರಿಗೆ ಬೇಕಾಗಿರೋದು ಎರಡೇ ಎಫ್ ಒಂದು ಫೈನಾನ್ಸ್ ಇನ್ನೊಂದು ಫೀಮೇಲ್ಸ್ ಅವೆರಡು ಧಾರಾಳವಾಗಿ ನನ್ನ ಕಂಪನಿಯಲ್ಲಿ ಸಿಗುತ್ತೆ ಸರ್ ನಾನು ನಿಮ್ಮ ಕಂಪ್ನಿಗೆ ಲೀಗಲ್ ಅಡ್ವೈಸರ್ ಹಾಗೆ ನಿನಗೊಂದು ಇಂಪಾರ್ಟೆಂಟ್ ಕೇಸ್ ಕೊಡ್ತಾ ಇದ್ದೀನಿ ಏನು ಕೇಸ್ ಸರ್ ಅದು? ಆ ಕೇಸ್ ನಿನಗೆ ಕೊಡಬೇಕು ಅಂದರೆ ನಾನು ಕೊಡೋ ಟಾಸ್ಕ್ಗಳಲ್ಲಿ ನೀನು ಪಾಸ್ ಆಗಬೇಕು ಪ್ರತಿ ಟಾಸ್ಕಲ್ಲಿ ನಿನಗೆ ದುಡ್ಡು ಸಿಗ್ತಾ ಹೋಗುತ್ತೆ ಯು ಹ್ಯಾವ್ 2 ಆಪ್ಷನ್ಸ್ ಆರ್ ಯು ಇನ್ ಆರ್ ಔಟ್ ಚಾಯ್ಸ್ ಇಸ್ ಯುವರ್ಸ್ ಅಫ್ಕೋರ್ಸ್ ಐ ಮೀನ್ ಸರ್ ದುಡ್ಡಲ್ಲಿ ಸಿಗುತ್ತೋ ಅದೇ ನನ್ನ ರೂಟ್. ದ್ಯಾಟ್ಸ್ ಗುಡ್ ನಾನು ನಿನಗೆ ಕೊಡ್ತಾ ಇರೋದು ಈ ಸಾಮ್ರಾಜ್ಯದ ಮಂತ್ರಿ ಪದವಿ ಅದನ್ನು ಸಂಭಾಳಿಸೋದು ಅಷ್ಟು ಸುಲಭ ಅಲ್ಲ ನೀನು ನನ್ನ ಜೊತೆ ಕೆಲಸ ಮಾಡಬೇಕು ಅಂದರೆ 2 ಎಫನ್ನು ಮರೀಲೇಬೇಕು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನನಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಮನೆ ಸರಿ ಸರ್ ಮನೆಯಿಂದ ನಮ್ಮಮ್ಮ ಫೋನ್ ಮಾಡಿ ತಲೆ ತಿಂತಾ ಇರ್ತಾರೆ ಅವಾಗವಾಗ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಬಿಟ್ಟರೆ ಯು ವಿಲ್ ಹ್ಯಾವ್ ಗುಡ್ ಎಫ್ ಅಂದ್ರೆ ಫ್ಯೂಚರ್ ಓಕೆ ನಿನ್ನ ಅಕೌಂಟ್ಗೆ ಅಡ್ವಾನ್ಸ್ ಸ್ಯಾಲ್ರಿ ಬಂದು ಬೀಳುತ್ತೆ ಥ್ಯಾಂಕ್ ಯು ಸರ್. ಯು ಮೇ ಗೋ ಆ್ಯಂಡ್ ಹ್ಯಾವ್ ಯುವರ್ ಎಫ್ ಅಂದ್ರೆ ಫನ್. ನೀನು ಮೊದಲನೇ ಟಾಸ್ಕ್ ಬಗ್ಗೆ ಸಾಧು ಹೇಳ್ತಾನೆ ಯು ಮೇ ಗೋ ನಾವು. ಥ್ಯಾಂಕ್ ಯು ಸರ್. ಫನ್ ಅಂತೆ ಫನ್ ಗೋ. ವಾವ್ ವಾಟ್ ಅ ಮ್ಯಾನ್ ಅಮೃತ. ಅವರು ಅವ್ರ ಲೈಫ್ ಸ್ಟೈಲು ನಂಬಕ್ಕೆ ಆಗಲ್ಲ. ನರೇಂದ್ರ ಮೋದಿ ಅವ್ರು ಹೇಳ್ತಾ ಇರ್ತಾರಲ್ಲ ಅಚ್ಚ ದಿನ ಹೆಂಗೆ ಅಂತ. ನಮ್ದಂತೂ ಪಕ್ಕ ಅಚ್ಚ ದಿನ ಹೆಂಗೆ. ಅಲ್ಲೇನಾದ್ರೂ ಕೆಲಸ ಸೆಟ್ಲ್ ಆಗ್ಬಿಟ್ರೆ ಕೇಸ್ ತಗೊಂಡ್ರೆ ತಿಂಗಳಿಗೆ 10 ಲಕ್ಷ ಸಂಬಳ ಇರೋಕೊಂದು ಸೂಪರ್ ಬಂಗ್ಲೋ. ಮಿಸ್ಟರ್ ಆರ್ಯ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲಪ್ಪ ಅದು. ಹಲೋ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಒಂದು ದಿವಸ ಏನಾಯ್ತು ಗೊತ್ತಾ? ಫುಲ್ ನಿನ್ ಮದುವೆ ದಿವಸನೇ ನಾನು ಬರಬಾರ್ದು. ಏ ಸಾಧು ಬಾಯ್ಲೆ ಕೂತ್ಕೋ ಬನ್ನಿ. ಬೇಡ ಸರ್ ಪರವಾಗಿಲ್ಲ. ಏಯ್ ಪರಲ್ಲ ಕೂತ್ಕೊಳ್ಳಲ್ಲ. ನಿಜಾನಾ? ಥ್ಯಾಂಕ್ ಯು ಸರ್. ಲೈಫಲ್ಲಿ ಸುಖವಾಗಿ ಹ್ಯಾಪಿಯಾಗಿ ಕಂಫರ್ಟಬಲ್ ಆಗಿ ಏನೇನು ಬೇಕೋ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಬನ್ನಿ. ಕಡೆಗೂ ಈ ಬಡಪಾಯಿ ಮೇಲೆ ಕಣ್ಣು ತೋರಿಸ್ಬಿಟ್ರಿ ಸರ್. 1 ಸೆಕೆಂಡಲ್ಲಿ ಬರ್ಕೊಂಡ್ಬಿಡ್ತೀನಿ. ಬನ್ನಿ. ಎಷ್ಟು ಒಳ್ಳೆ ಮನುಷ್ಯ. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ನನ್ನ ಹೆಂಡತಿ ಏನೇನು ಕೇಳಿದ್ಲು? ವಾಕಿಂಗ್ ಹೋಗೋಕ್ಕೆ 2 ಪಾಮರಿಯನ್ ಡಾಗು, ಬೆಡ್ ಮೇಲೆ ತಪ್ಕೊಂಡು ಮಲ್ಕೊಳ್ಳೋಕ್ಕೆ 2 ಟೆಡಿ ಬೇರು. ಸರ್ ಲಿಸ್ಟ್ ರೆಡಿ ಸರ್. ಸ್ವಲ್ಪ ಚಿಕ್ಕದಾಗಿದೆ, ಏನು ಬೇಜಾರು ಮಾಡ್ಕೊಬಿಡಿ ಸರ್. ಓಪನ್ ಮಾಡಲ ಸರ್? ಥ್ಯಾಂಕ್ಸ್ ಸರ್. ಎಷ್ಟು ಸರ್ ನಂದು ಚಿಕ್ಕ ನೀಡ್ಸು ರೆಡಿ ಮಾಡಿಬಿಟ್ಟೆ. ಇದನ್ನೆಲ್ಲ ಯಾವಾಗ ಕೊಡಿಸ್ತೀರಾ ಸರ್? ಇದೆಲ್ಲ ಕೊಡ್ಸಕ್ಕಲ್ಲ, ಇದೆಲ್ಲ ಇಲ್ಲದೆ ಜೀವನ ಹೇಗೆ ಸಾಗಿಸೋದು ಅಂತ ಹೇಳ್ಕೊಡ್ತೀನಿ. ಅಂತ ವಿಚಿತ್ರವಾದ ವ್ಯಕ್ತಿ. ನಮ್ಮ ಬಾಸ್ ಟಾಸ್ಕ್ನ ಪಾಸ್ ಮಾಡಬೇಕು ಅಂದರೆ 3 ಗುಂಡಿಗೆ ಇರಬೇಕು.
ಯಾಕೆ? ಅವ್ರು ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ಮುಂಚೆ ಅವ್ರು ಕೊಡೋ ಟಾಸ್ಕ್ನ ಪಾಸ್ ಮಾಡಿದ್ರೇ ಕೆಲ್ಸಕ್ಕೆ ಇಟ್ಕೊಳ್ಳೋದು. ಅಲ್ಲಿದ್ದಾನಲ್ಲ ನಮ್ಮ ಡ್ರೈವರು, ಆ ನಮ್ಮ ಡ್ರೈವರ್ಗೆ ಕೆಲಸ ಕೊಡೋಕೆ ಮುಂಚೆ ಏನು ಮಾಡಿದ್ರು ಗೊತ್ತಾ? ಅವನ ಸ್ಪೀಡು ಅವನ ಧೈರ್ಯನ ಚೆಕ್ ಮಾಡೋಕ್ಕೆ ರೋಲೋ ಕೋಸ್ಟರ್ ಮೇಲೆ ಕೂರಿಸಿದ್ರು. ಆ ಸ್ಪೀಡ್ಗೆ ಅವನು ಎದುರಲಿಲ್ಲ. ಅವನ ಸ್ಕಿಲ್ನ ಮೆಚ್ಚಿ ಅವನ್ನ ಕೆಲ್ಸಕ್ಕೆ ಇಟ್ಕೊಂಡ್ರು. ದಟ್ ಈಸ್ ಅವರ್ ಬಾಸ್. ಸೀರಿಯಸ್ಲಿ? ಅಯ್ಯೋ, ಇವನ್ ಕತೆ ಬಿಡಿ. ನಮ್ಮ ವಾಚ್ಮೆನ್ ಸೆಲೆಕ್ಷನ್ ಹೆಂಗಾಯ್ತು ಗೊತ್ತಾ? 3 ಜನ ವಾಚ್ಮನ್ಸ್ ಶಾರ್ಟ್ ಲಿಸ್ಟ್ ಆದ್ರು. 24 hours ನಿದ್ರಣೆ ಮಾಡಬಾರ್ದು ಅಂತ 3 ಜನನ್ನು ಒಂದೇ ಜಾಗದಲ್ಲಿ ಕೂರಿಸಿದ್ರು. 3 ಜನದಲ್ಲಿ ಇಬ್ರು ಆ ಕಡೆ ಈ ಕಡೆ ಅಲ್ಲಾಡಿ ತೂಗುಡಿಸಿ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ರು. ಕೊನೆಗೂ ನಿದ್ರೆ ಮಾಡದೆ ಉಳಿದಿದ್ದ ನೋಡಿ ಒಬ್ಬ, ಈ ಸೆಲೆಕ್ಟೆಡ್. ಪಾಪ ನಮ್ಮ ವಾಚ್ಮನ್ ನಿದ್ರೆ ಮಾಡದ್ನೇ ಮರ್ತೋಗ್ಬಿಟ್ಟವನೆ. ಮತ್ತೆ ನಿಮ್ ಸೆಲೆಕ್ಷನ್ ಹೇಗಾಯ್ತು? ನಾವು ಬಹಳ ಹುಷಾರು. ನಮ್ದು ಸ್ಪೆಷಲ್ ಎಪಿಸೋಡ್. ನಮ್ಮ ಬಾಸ್ ಅಕ್ಕಪಕ್ಕ ಯಾವಾಗಲೂ ಹುಡುಗಿರು ತುಂಬಿಕೊಂಡೇ ಇರ್ತಾರೆ. ನಾನು ಅವ್ರ ಮ್ಯಾನೇಜರ್ ಅಲ್ವಾ, ನಾನು ಯಾವುದೇ ಕಾರಣಕ್ಕೂ ಟೆಂಪ್ಟ್ ಆಗಬಾರ್ದು ಅಂತ 4 ಜನ ಹುಡುಗಿರ್ನ ಬಿಕ್ಕಿನಿ ಹಾಕ್ಸಿ ನನ್ನ ಮುಂದೆ ಬಿಟ್ಟರು. ಅವ್ರು ಏನೇನೋ ಕಸಮಸಲ್ಲ ಮಾಡಿದ್ರು. ನಾನು ಟೆಂಪ್ಟ್ ಆಗ್ತೀನಿ ಅಂತ ಅವ್ರು ಅನ್ಕೊಂಡ್ರು. ಯಾವುದೇ ಕಾರಣಕ್ಕೂ ನಾನು ಟೆಂಪ್ಟ್ ಆಗಲಿಲ್ಲ. ನೋಡ್ದೆ ನೋಡ್ಬಾರ್ದನ್ನ ನೋಡ್ದೆ. ಹೆಂಗಿದೆ ನಮ್ಮ ಟಾಸ್ಕ್? ನಮ್ಮ ಬಾಸ್ನೇ ಏಮರ್ಸ್ಬಿಟ್ಟು. ಓ, ನೀವು ಆ ಟೈಪಾ? ಹೌದು. ನಿಮ್ಗೆ ಮದ್ವೆ ಆಗಿ ಮಕ್ಳಿದಾರ್ ತಾನೆ? ಅದು ಅಲ್ಲ ಡಾರ್ಲಿಂಗ್ಸ್, ಕಾಂಪೌಂಡರ್ ಮರಕ್ಕೆ ಮನೆಯವನರ ಕಲ್ಲು ಹೊಡಿಬೇಕಂತಿಲ್ಲ. ಹೊರಗಡೆ ಇರೋರು ಕಲ್ಲು ಹೊಡೆದ್ರು ಹಣ್ಣು ಬೀಳುತ್ತೆ. ಹಲೋ ಹಲೋ ಹಲೋ, ದಟ್ ಇಸ್ ಮೈ ಪರ್ಸನಲ್. ತಮಾಷೆ ಸರ್, ಟೇಕ್ ಇಟ್ ಈಸಿ. ನಿಮ್ ಬಾಸ್ ಯಾಕೆ ಈ ರೀತಿ ವಿಚಿತ್ರ? ವಿಚಿತ್ರ ಏನಿಲ್ಲ ಮೇಡಮ್. ಮನುಷ್ಯನ ಮಾನಸಿಕ ಸೈಕಾಲಜಿನ ಸ್ಟಡಿ ಮಾಡಿ ಅವನ ಸಹನೆನ ಪರೀಕ್ಷೆ ಮಾಡಿದೆ ನಮ್ಮ ಬಾಸ್ ಉದ್ದೇಶ ಅಷ್ಟೇ. ಹಾಗಿದ್ರೆ ನನಗೆ ಯಾವ ರೀತಿ ಟಾಸ್ಕ್ ಕೊಡ್ಬೋದು? ನಾವು ಗೆಸ್ ಮಾಡಿದ್ನ ಅವ್ರು ಹೇಳಲ್ಲ, ಅವ್ರು ಹೇಳಿದ್ನ ನಾವು ಗೆಸ್ ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ನನಗೇನು ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಇದು ಟಾಸ್ಕ್ ನಂಬರ್ 1. ನಾಳೆ ಅವ್ರು ಎಲ್ಲಿ ಹೇಳಿದಾರೋ ಅಲ್ಲಿಗೆ ಬಂದ್ಬಿಡಿ. ಈಗ ನಾನು ಹೋಗ್ತಾ ಇದ್ದೀನಿ. ಓಕೆ, ಬರಲ್ಲ? Bye, sir. Bye. ಬಾಯ್. ಥ್ಯಾಂಕ್ ಯು.